ಸರ್ವರಿಗೂ ನಮಸ್ಕಾರಗಳು. 2025-26ನೇ ಸಾಲಿನ ಶಿವೋತ್ಸವ 2 ಸಂಭ್ರಮಕ್ಕೆ ಸಾಕ್ಷಿಯಾಗಲು ನೆರೆದಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಹಾರ್ದಿಕ ಸುಸ್ವಾಗತ. ಮನುಷ್ಯನಿಗೆ ಆಹಾರ, ನೀರು, ಗಾಳಿ, ಬೆಳಕು ಮತ್ತು ವಸತಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಶಿಕ್ಷಣವೂ ಕೂಡ. ಸಿದ್ಧಾರ್ಥ ಬುದ್ಧನಾದದ್ದು ಹಚ್ಚ ಹಸುರಾದ ಪ್ರಕೃತಿಯಿಂದಲೇ. ವರಕವಿ ದ ರಾ ಬೇಂದ್ರೆ, ರಸಋಷಿ ಕುವೆಂಪು ವಿಶ್ವಕವಿ ಎನಿಸಿದ್ದೂ ಪ್ರಕೃತಿಯಿಂದಲೇ. ಹಚ್ಚ ಹಸಿರಾದ ಪ್ರಕೃತಿಯ ಮಧ್ಯೆ ತಲೆ ಎತ್ತಿ ನಿಂತಿದೆ ಬಯಲು ಸೀಮೆಯ ಸುಜ್ಞಾನದ ಬವಣೆಯನ್ನ ನೀಗಿಸುವ ಕಲಿಕಾ ಕಾಮಧೇನು ಈ ಶಿವು ಅಕಾಡೆಮಿ ಶಾಲೆ. ಸಹೃದಯಿ, ಹೃದಯವಂತರು, ಸದಾ ಹಸನ್ಮುಖಿ, ಹಲವು ಕ್ಷೇತ್ರಗಳಲ್ಲಿ ಚಟುವಟಿಕೆಯಿಂದ ತೊಡಗಿಸಿಕೊಂಡಂತಹ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು, ಶ್ರೀ ಶಿವು ಹಾರ್ಡ್ವೇರ್ ಎಲೆಕ್ಟ್ರಿಕಲ್ಸ್ ಮತ್ತು ಶಿವು ಆಗ್ರೋಕೆಮಿಕಲ್ಸ್ನ ಮಾಲೀಕರಾದ ಶಿವಣ್ಣನವರು ಧರ್ಮಪುರದಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಶಿಕ್ಷಣ ಸಿಗಲಿ ಎಂಬ ಆಶಯದೊಂದಿಗೆ ಸ್ಥಾಪಿತವಾದಂತಹ ಈ ಶಾಲೆ 2024-25ರಿಂದ ಅಧಿಕೃತವಾಗಿ ಅನುಮೋದನೆಗೊಂಡು ಯಶಸ್ವಿಯಾಗಿ ಜ್ಞಾನಾರ್ಜನೆಯ ಮುನ್ನುಡಿ ಬರೆದು 2ನೇ ವರ್ಷಕ್ಕೆ ಮುನ್ನುಡಿಯುತ್ತಿದೆ. ನಮ್ಮ ಶಿವು ಅಕಾಡೆಮಿ ಶಾಲೆಯ ದೃಷ್ಟಿಕೋನ ಮತ್ತು ಧ್ಯೇಯಗಳು ಹೇಗೆ ಸಕಾರಾತ್ಮಕವಾಗಿ ಕಾರ್ಯರೂಪಕ್ಕೆ ಬಂದಿದೆ ಎಂಬುದನ್ನು ತಿಳಿಸಲು ನಮ್ಮ ಗೌರವಾನ್ವಿತ ಸಂಸ್ಥೆಯ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಲು ನಮಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯಿದೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲವ ಕೊಟ್ಟೇ ಕೊಡುತ್ತದೆಂಬ ಅದ್ಭುತ ಆಶಯದೊಂದಿಗೆ 2024ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆ ಹನಿ ಹನಿ ನೀರು ಕೂಡಿ ವಾಣಿ ವಿಲಾಸದಂತೆ 96 ವಿದ್ಯಾರ್ಥಿಗಳಿಂದ ಆರಂಭವಾಗಿ ನಿಮ್ಮೆಲ್ಲರ ಸಹಕಾರ ಹಾರೈಕೆಗಳೊಂದಿಗೆ 580 ವಿದ್ಯಾರ್ಥಿಗಳೊಂದಿಗೆ ವಿಸ್ತರಿಸಿ ವ್ಯಾಪಿಸಿ ಇಲ್ಲಿಗೆ 2 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿ ನರ್ಸರಿಯಿಂದ 8ನೇ ತರಗತಿಯವರೆಗೆ ಮಕ್ಕಳ ಕಲಿಕೆ ಸಾಗುತ್ತಿದೆ. ಶಿಕ್ಷಣದಲ್ಲಿ ಕಲಿಕೆ ಎಂಬುದು ನಿಂತ ನೀರಲ್ಲ, ಅದು ಸದಾ ಹರಿಯುತ್ತಿರುವ ಶುಭ್ರವಾದ ನದಿ ನೀರಿನಂತೆ. 2025-26ನೇ ಸಾಲಿನ ಬೇಸಿಗೆ ಶಿಬಿರವನ್ನು ಏಪ್ರಿಲ್ 5ರಿಂದ ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಯಿತು. ಈ ಶಿಬಿರದಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ 45 ದಿನಗಳ ಕಾಲ ನವೋದಯ, ಸೈನಿಕ್ ತರಬೇತಿ ಮತ್ತು 9-10ನೇ ತರಗತಿ ಮಕ್ಕಳಿಗೆ ಕ್ರ್ಯಾಶ್ ಕೋರ್ಸ್ ಶಿಬಿರವನ್ನು ಕೂಡ ಯಶಸ್ವಿಯಾಗಿ ನಡೆಸಲಾಯಿತು. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಅಧಿಕೃತವಾಗಿ ಮೇ 22ರಂದು ಪ್ರಾರಂಭಿಸಲಾಯಿತು. ಶಾಲಾ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಎಲ್ಲ ಶಿಕ್ಷಕರು ಶಾಲೆಯನ್ನು ತಳಿರು ತೋರಣಗಳಿಂದ ಸುಂದರವಾಗಿ ಅಲಂಕರಿಸಿ ಪುಷ್ಪವೃಷ್ಟಿಗರೆದು ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಸ್ವಾಗತ ಸಮಾರಂಭದೊಂದಿಗೆ ಪ್ರೀತಿಪೂರ್ವಕವಾಗಿ ಶಾಲೆಗೆ ಸ್ವಾಗತಿಸಲಾಯಿತು. ಸ್ವಸ್ತ್ಯಸ್ತು ತೇ ಕುಶಲಮಸ್ತು ಚಿರಾಯುರಸ್ತು, ವಿದ್ಯಾ ವಿವೇಕ ಕೃತಿ ಕೌಶಲ ಸಿದ್ಧಿರಸ್ತು, ಜಯಮಸ್ತು ಬಲಮಸ್ತು ಆರೋಗ್ಯಮಸ್ತು ಐಶ್ವರ್ಯಮಸ್ತು, ವಂಶಃ ಸದೈವ ಭವತಾಹಿ ಸುದೀಪಿತೋಸ್ತು ಎನ್ನುವ ಸಂಸ್ಕೃತ ವಾಣಿಯ ಮೂಲಕ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರೂ ಆಗಿರುವ ಶಿವಣ್ಣನವರ ಜನ್ಮದಿನದ ಆಚರಣೆಯ ಸಲುವಾಗಿ ಸಮಾಜಮುಖಿ ಕೆಲಸಕ್ಕೆ ಉದಾಹರಣೆಯಾಗುವಂತೆ ಆರೋಗ್ಯ ಇಲಾಖೆ, ಲಯನ್ಸ್ ಕ್ಲಬ್, ಶ್ರೀದೇವಿ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಜೂನ್ 3ರಂದು ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ನೇಚರ್ ಈಸ್ ಅವರ್ ಫ್ಯೂಚರ್ ಅಂಡ್ ನೇಚರ್ ಈಸ್ ಅವರ್ ಟೀಚರ್ ಎನ್ನುವಂತೆ ನಮ್ಮ ಪರಿಸರವನ್ನು ರಕ್ಷಿಸಲು ಮತ್ತು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಶಾಲೆಯಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಡುವುದರ ಮೂಲಕ ಅತ್ಯುತ್ತಮವಾಗಿ ನೆರವೇರಿಸಲಾಯಿತು. ತಪ್ಪನ್ನ ಒಪ್ಪುವುದುಂಟೆ, ತಪ್ಪಾಗದೇ ತಿದ್ದುವುದುಂಟೆ, ತಪ್ಪಾಗದಂತೆ ತಿದ್ದಿ ತೀಡಿ ತಪ್ಪಿರದಂತೆ ಒಪ್ಪವಿರಿಸಿ ಚಪ್ಪರಿಸರೆಲ್ಲರೊಪ್ಪುವ ತುಪ್ಪದ ಸವಿಯಾಗೋಣ ಬನ್ನಿ
ಎಂಬ ಕವಿವಾಣಿಯಂತೆ ನಮ್ಮ ನರ್ಸರಿ ಹಾಗೂ KG ವಿಭಾಗದ ಮಕ್ಕಳೆಲ್ಲರಿಗೂ ಕೂಡ ಜೂನ್ 13ರಂದು ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ವ್ಯಾಯಾಮದಿಂದ ನಮ್ಮ ಬದುಕಿಗೊಂದು ಆಯಾಮ. ಮಕ್ಕಳಲ್ಲಿ ದೈಹಿಕ ಶಿಸ್ತು, ಸದೃಢ ಮನೋಭಾವನೆ ಮೂಡಲಿ ಎಂಬ ದೃಷ್ಟಿಯಿಂದ ಜೂನ್ 21ರಂದು ಯೋಗ ದಿನವನ್ನು ಆಚರಿಸಲಾಯಿತು. ಮಕ್ಕಳಲ್ಲಿ ನಾಯಕತ್ವ ಗುಣಗಳು, ಜವಾಬ್ದಾರಿ, ಕರ್ತವ್ಯ ಪಾಲನೆಯನ್ನು ಬೆಳೆಸುವ ದೃಷ್ಟಿಯಿಂದ ಜುಲೈ 12ರಂದು ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಎನ್ನುವ ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಲು ದೇಶ, ಭಾಷೆ, ವೀರ ಯೋಧರ, ಹುತಾತ್ಮರ, ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ಸಲುವಾಗಿ ಮಕ್ಕಳಿಗೆ ವೇಷಭೂಷಣಗಳನ್ನು ಹಾಕಿಸಿ ಗಾಂಧಿ, ಸುಭಾಷ್, ನೆಹರು, ಅಂಬೇಡ್ಕರ್, ಚೆನ್ನಮ್ಮ, ಹಬ್ಬಕ್ಕ, ಓಬವ್ವ ಹೀಗೆ 10 ಹಲವು ಮಹಾನ್ ರಾಷ್ಟ್ರ ನಾಯಕರ ವೇಷಭೂಷಣಗಳನ್ನು ಮಕ್ಕಳಿಗೆ ತೊಡಿಸಿ ಧರ್ಮಪುರದ ಪ್ರಮುಖ ಬೀದಿಗಳಲ್ಲಿ ನಮ್ಮ ಮಕ್ಕಳ ಪಥಸಂಚಲನ ಹಾಗೂ ವಿವಿಧ ಜಾನಪದ ಕಲಾ ನೃತ್ಯಗಳನ್ನು ರೋಡ್ನಲ್ಲಿ ಪ್ರದರ್ಶಿಸುವ ಮೂಲಕ ಬಹಳಷ್ಟು ಅತ್ಯುತ್ತಮವಾಗಿ ಮತ್ತು ಅಚ್ಚುಕಟ್ಟಾಗಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವುಗಳೆಲ್ಲರೂ ಕೂಡ ಅದ್ದೂರಿಯಾಗಿ ಆಚರಿಸಿದೆವು. ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎನ್ನುವ ಭಾವಾರ್ಥದಂತೆ ನಮ್ಮ ಮುದ್ದು ಪುಟಾಣಿ ಮಕ್ಕಳೆಲ್ಲ ಇಡೀ ಶಾಲೆಯನ್ನು ಗೋಕುಲವನ್ನಾಗಿ ಮಾಡಿ ಆಗಸ್ಟ್ 23ರಂದು ಕೃಷ್ಣ ಜನ್ಮಾಷ್ಟಮಿಗೆ ಸಾಕ್ಷಿಯಾದರು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಎನ್ನುವ ಕೃಷ್ಣವಾಣಿಯಂತೆ ಮಕ್ಕಳು ವಿಷ್ಣುವಿನ ದಶಾವತಾರವನ್ನು ಪ್ರದರ್ಶಿಸಿದರು. ಮುಂದುವರೆದು ಆಗಸ್ಟ್ 27ರಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಯಿತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರ ಮುನಿದರು ಗುರು ಕಾಯುವನು, ಜಗದ ರಕ್ಷಕ ಸೈನಿಕ, ಜಗದ ಪೋಷಕ ಕೃಷಿಕ, ಇವರಿಬ್ಬರ ತಯಾರಕ ಶಿಕ್ಷಕ ಎಂಬ ಗುರುವಿನ ಮಹತ್ವವನ್ನು ಸಾರುವ ಸಲುವಾಗಿಯೇ ಸೆಪ್ಟೆಂಬರ್ 5ರಂದು ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ನವದುರ್ಗಿಯರನ್ನು ಪೂಜಿಸಿ ಪೂಜಾ ವಿಧಿ ವಿಧಾನಗಳಿಂದ ಸೆಪ್ಟೆಂಬರ್ 27 ನವರಾತ್ರಿ ಸಂಭ್ರಮಕ್ಕೆ ನಮ್ಮ ಸಂಸ್ಥೆ ಸಾಕ್ಷಿಯಾಯಿತು. ಮಕ್ಕಳಲ್ಲಿ ದೇಶಪ್ರೇಮ, ಭಕ್ತಿ, ಶ್ರದ್ಧೆ, ಜ್ಞಾನಾರ್ಜನೆ ಬೆಳೆಸುವ ಸಲುವಾಗಿ ಶೈಕ್ಷಣಿಕ ವರ್ಷದ ವಿವಿಧ ಮಹಾನ್ ವ್ಯಕ್ತಿಗಳ ಜಯಂತಿಗಳಾದ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ, ಕನಕ ಜಯಂತಿ, ವಾಲ್ಮೀಕಿ ಜಯಂತಿ, ಕೆಂಪೇಗೌಡ ಜಯಂತಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಆಚರಿಸಲಾಯಿತು. ಕನ್ನಡ ಭಾಷಾಭಿಮಾನ ಹಾಗೂ ಕನ್ನಡದ ಬಗ್ಗೆ ಪ್ರೀತಿ ಹಾಗೂ ಕನ್ನಡ ಪ್ರಜ್ಞೆಯನ್ನು ಬೆಳೆಸುವ, ಪೋಷಿಸುವ ಸದುದ್ದೇಶದಿಂದ ಕನ್ನಡಮ್ಮನ ಹಬ್ಬವನ್ನು ನವೆಂಬರ್ 1ರಂದು ಆಚರಿಸಲಾಯಿತು. ಗುರುಗಳಿಗೆ ಮಕ್ಕಳೇ ಸ್ಫೂರ್ತಿ, ಮಕ್ಕಳಿಗೆ ಗುರುಗಳೇ ಸ್ಫೂರ್ತಿ ಎನ್ನುವಂತೆ ನೆಹರೂರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯ ಸಲುವಾಗಿ ಶಿಕ್ಷಕರಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಅದ್ದೂರಿಯಾಗಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಮಕ್ಕಳು 4 ಗೋಡೆಗಳ ಮಧ್ಯೆ ಕಲಿಯದೆ ಸಮಗ್ರವಾಗಿ ಕಲಿಯಲಿ ಎಂಬ ಉದ್ದೇಶದಿಂದ ಮಕ್ಕಳಿಗೆ ಚೆನ್ನಾಗಿ ಮಾತನಾಡುವ ಕಲೆಯನ್ನು, ಬರವಣಿಗೆ ಕಲೆಯನ್ನು, ಭಾವನೆಯನ್ನು ವ್ಯಕ್ತಪಡಿಸಲು ಕಲಿಸಲೆಂದೇ ಕತೆ ಹೇಳುವ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ನಾಟಕಾಭಿನಯ, ಬರವಣಿಗೆ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಕುಕ್ಕಿಂಗ್ ಸ್ಪರ್ಧೆ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಪ್ರತಿ ಶನಿವಾರದಂದು ಹೌಸ್ ವೈಸ್ ಸ್ಪರ್ಧೆಗಳಾಗಿ ಕಲೋತ್ಸವವಾಗಿ ಶಾಲೆಗಳಲ್ಲಿ ಆಚರಿಸಲಾಯಿತು. ಜೊತೆಗೆ ಇದಕ್ಕೆ ಪೂರಕವಾಗಿ ಇಲಾಖೆಯ ಕಾರ್ಯಕ್ರಮವಾದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರ ಜೊತೆಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಪ್ರಶಸ್ತಿಗಳಾಗಿ ಬಾಚಿ ತಂದದ್ದೂ ಕೂಡ ನಮ್ಮ ಶಾಲೆಯ ಸಂತಸದ ವಿಷಯ. ಎಷ್ಟೋ ಬಾರಿ ಶಾಲೆಗಳಲ್ಲಿ ಓದಿದರೆ ಮಾತ್ರ ಬುದ್ಧಿವಂತ, ಆಟವಾಡುವವನಿಗೆ ಯಾವ ಸ್ಥಾನವೂ ಇಲ್ಲ ಎನ್ನುವಂತೆ ಸಮಾಜ ಕಾಣುತ್ತದೆ.
ಆದರೆ ಆಟವಾಡುವವನು ಕೂಡ ಭಾರತದಲ್ಲಿ ಖೇಲ್ ರತ್ನ ಆಗಬಲ್ಲ ಎಂದು ತೋರಿಸಲೆಂದೇ ಡಿಸೆಂಬರ್ 2, 3 ಹಾಗೂ 4ರಂದು ಶಾಲೆಯಲ್ಲಿ ಮಕ್ಕಳ ಹಾಗೂ ಪೋಷಕರ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಯಿತು. ಆಟೋಟ ಸ್ಪರ್ಧೆ ಏರ್ಪಡಿಸಿ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಹುಮಾನವನ್ನು ನೀಡಿ ಅಭಿನಂದಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಶೈಕ್ಷಣಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದು ಪರಿಣಾಮಕಾರಿಯಾದಂತಹ ಶಿಕ್ಷಣವನ್ನು ನೀಡುವಂತಹ ಉದ್ದೇಶದೊಂದಿಗೆ ಶಿಕ್ಷಣ ತಜ್ಞ ಪೀಲೆ ಪ್ರೋ ಒಂದು ಮಾತನ್ನು ಹೇಳ್ತಾರೆ. ಶಿಕ್ಷಣ ಪ್ರಪಂಚವನ್ನು ಬದಲಾಯಿಸುವುದಿಲ್ಲ, ಪ್ರಪಂಚವನ್ನು ಬದಲಾಯಿಸುವವರನ್ನು ಬದಲಾಯಿಸುತ್ತದೆ. ಈ ದೃಷ್ಟಿಯಿಂದ ಶ್ರೇಷ್ಠ ಸಂಪನ್ಮೂಲ ವ್ಯಕ್ತಿಗಳನ್ನು ನಮ್ಮ ಶಾಲೆಗೆ ಕರೆಸಿ ನಮ್ಮ ಶಾಲಾ ಶಿಕ್ಷಕರಿಗೆ ಪಠ್ಯಾಧಾರಿತ ತರಬೇತಿ ಶಿಬಿರವನ್ನು ಕೂಡ ಆಯೋಜಿಸಲಾಯಿತು. ಇಷ್ಟೆಲ್ಲ ಹೇಳುತ್ತಾ ಈ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಇಡಲು ನಮಗೆ ಹೆಮ್ಮೆ ಇದೆ. ಏಕೆಂದರೆ ಭಾರತೀಯರಿಗೆ ಪ್ರತಿದಿನವೂ ಒಂದು ಹಬ್ಬ. ಶಿವು ಅಕಾಡೆಮಿ ಶಾಲೆಯವರಿಗೆ ಪ್ರತಿ ಕಾರ್ಯಕ್ರಮವೂ ಕೂಡ ಅಷ್ಟೇ ಮುಖ್ಯ ಎಂಬಂತೆ ಪ್ರತಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯುವಂತೆ ಮಾಡಿದ್ದೇವೆ, ಮುಂದೆಯೂ ಮಾಡುತ್ತೇವೆ ಎಂದು ಹೇಳುತ್ತಾ ಪ್ರತಿ ಮಗುವಿನಲ್ಲೂ ಅಗಾಧ ಶಕ್ತಿ ಇದೆ. ಮಕ್ಕಳಿಗೆ ಪಾಠ ಪ್ರವಚನ ಮಾಡುವಂತಹ ನುರಿತ ಶಿಕ್ಷಕರ ಪಡೆ ನಮ್ಮಲ್ಲಿದೆ. ಭಗವಂತನೊಂದಿಗೆ ಮಕ್ಕಳನ್ನು ಆರಾಧಿಸುವ ಸನ್ಮಾನ್ಯ ಶ್ರೀ ವನಜಾಕ್ಷಿ ಶಿವಣ್ಣನವರು ಹಾಗೂ ಸರ್ವ ಆಡಳಿತ ಸದಸ್ಯರು ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ಇಷ್ಟಿದ್ದ ಮೇಲೆ ನಮಗಿನ್ನೇನು ಕೊರತೆ? ಹೀಗೆ ಮುಂದೆಯೂ ಸಾಗುತ್ತೇವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಧ್ರುವತಾರೆಯಾಗಿ ಮಿಂಚುತ್ತೇವೆ ಎಂಬ ವಿಶ್ವಾಸ ನಮಗಿದೆ. ಧನ್ಯವಾದಗಳು.